ಒಂದು ಕಡೆ ದಸರಾ ಆನೆಗಳ ವೈದ್ಯರಾಗಿರ್ತಕ್ಕಂಥ ನಾಗರಾಜ್ ಅವರು ಕೂಡ ಇದ್ದಾರೆ. ಕಂಜನ್ ಮತ್ತು ಧನಂಜಯ ಆನೆಯನ್ನೇ ಕಿತ್ತಾಡ್ಕೊಂಡಿರೋ ವಿಚಾರಕ್ಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಂದನೂ ಕೂಡ ನಾನೊಂದಷ್ಟು ಮಾಹಿತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಕಾರಣ ಇಷ್ಟೇ, ಆರೋಪಗಳು ಕೇಳಿ ಬರ್ತಾ ಇದೆ. ಅನೇಕರಿಗೆ ಇದ್ರ ಬಗ್ಗೆ ತಿಳುವಳಿಕೆಗಳು ಕೂಡ ಸರಿಯಾಗಿಲ್ಲ. ಕ್ಯಾಂಪ್ಗಳಲ್ಲಿ ಕೆಲಸ ಮಾಡಿದಂಥ ಅನುಭವಗಳಿಲ್ಲ. ಯಾವುದೋ ನರ್ಸರಿಗಳಲ್ಲಿ ಯಾವುದೋ ಚಿಕ್ಕ ಚಿಕ್ಕ ಸಸಿಗಳ ಬಗ್ಗೆ ನೋಡ್ತಾ ಇದ್ದಂಥವರೆಲ್ಲ ತಗೊಂಡು ಬಂದು ಇಲ್ಲಿ ಆನೆ ನೋಡ್ಕೊಳ್ಳೋಕೆ ಇಟ್ಬಿಟ್ಟಿದ್ದಾರೆ. ಟ್ರ್ಯಾಂಕ್ವಿಲೈಸರ್ ಕಥೆ ಗೊತ್ತಿಲ್ಲ, ಔಷಧಿಗಳ ಕಥೆ ಗೊತ್ತಿಲ್ಲ, ಅವುಗಳಿಗೆ ಏನು ಆಹಾರ ಕೊಡಬೇಕು ಗೊತ್ತಿಲ್ಲ. ಬರೀ ಬಿಸಿಲು ತಿರುಗ್ತವೆ, ಬರೀ ಗೋಧಿ ಅಂತ ಕೊಟ್ಟು ಅವುಗಳ ದೇಹ ಒಂಥರ ಹೀಟ್ ಆಗಿಬಿಟ್ಟಿದೆ ಅವುಗಳಿಗೆ. ಈ ಕಾರಣದಿಂದ ಅವು ಕೆರಳುತ್ತವೆ. ಆ ಕಾರಣಕ್ಕೆ ಆಹಾರದಲ್ಲಿ ಕುಸುಬಲಕ್ಕಿ ಎಷ್ಟಿರಬೇಕು, ಇನ್ನೊಂದು ಕಡೆ ಬೆಣ್ಣೆ ಎಷ್ಟಿರಬೇಕು, ತಂಪು ಮೊಸರು ಎಷ್ಟಿರಬೇಕು, ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಇದು ನಮಗೆಲ್ಲ ಗೊತ್ತಿರೋಡಿದ್ದೀವಿ, ನಮ್ಮನ್ನೆಲ್ಲ ಆಚೆ ಇಟ್ಬಿಡ್ತಾರೆ. ಸಲಾಮ್ ಹೊಡೆಯೋರನ್ನ ಮಾತ್ರ ಹತ್ತಿರ ಇಟ್ಕೊಂಡು ಈ ಥರ ಇವ್ರು ಹಾಳೆ ಮಾಡ್ತಾ ಇದ್ದಾರೆ. ನಾವು ಎಂತೆಂಥ ಊರುಗಳಿಗೆ ಹೋಗಿ, ಎಂತೆಂಥ ಜಿಲ್ಲೆಗಳಿಗೆ ಹೋಗಿ, ಎಂತೆಂಥ ಗಡಿ ಪ್ರದೇಶಗಳಿಗೆ ಹೋಗಿ ನಾವು ಆನೆಗಳನ್ನು ಹಿಡ್ಕೊಂಡು ಬಂದಿದ್ದೀವಿ, ಓಡಿಸೋ ಇದ್ದೀವಿ ನಾವು. ಸೊ ಹೀಗಿದ್ದಾಗ ತಿಳ್ಕೊಂಡಿರೋರನ್ನ ಬಿಟ್ಬಿಟ್ಟು ಸಲಾಮ್ ಹೊಡೆಯೋರನ್ನ ಇಟ್ಕೊಳ್ತಾರೆ. ಆನೆಗಳಿಗೆ ನೆಟ್ಟಿಗೆ ಆಹಾರ ಕೊಡಲ್ಲ. ಅಲ್ಲಿ ಕೊಟ್ಟರು ಏನು ಕೊಡಬೇಕು ಅಂತ ಒಂದು ವಿಚಾರ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಕೊಟ್ಟಿದ್ದೇ ಕೊಡ್ತಾ ಇರ್ತಾರೆ ಅವುಗಳಿಗೆ. ಸಾಧ್ಯನಾ ಇದು ಅಂತ ಕೂಡ ಒಂದಷ್ಟು ಆರೋಪಗಳು ಕೇಳಿಬಂತು. ಕೆಲ ವೈದ್ಯರು ಸರಿಯಾಗಿ ಇಲ್ಲಿ ಆನೆಗಳನ್ನ ನೋಡ್ಕೊಳ್ತಾ ಇಲ್ಲ. ಈ ಆಹಾರದ ಟೆಂಡರ್ ತೊಗೊಂಡಿರೋರು ಕೂಡ ಆನೆಗಳಿಗೆ ಸರಿಯಾಗಿ ಬೆಣ್ಣೆ ಕೊಡ್ತಾ ಇಲ್ಲ ಇವರು. ಈ ಥರದ್ದೆಲ್ಲ ಒಂದಷ್ಟು ಗಂಭೀರ ಆರೋಪಗಳಿದೆ. ನೋಡಿ, ಸಾಧಾರಣಕ್ಕೆ ಇನ್ ಜನರಲ್ ನಾವು ಮಾತಾಡ್ಬೇಕಾದ್ರೆ ಏನು ಮಾತಾಡ್ತೀವಿ? 2 ಆನೆ ಕಿತ್ತಾಡ್ಕೊಂಬಿಟ್ಟು ಬಂತೆ ಮೈಸೂರಲ್ಲಿ. ಅಯ್ಯೋ ಬೇಡವಂತೆ ಕತೆ, ಯಾಕೆ ಹೇಳ್ತೀಯ? ಕಂಜನ್ನಂತೆ ಧನಂಜಯ ಅಂತೆ, ಕಂಜನನ್ನು ಧನಂಜಯ ಓಡಿಸ್ಕೊಂಡು ಹೋದಂತೆ, ಧನಂಜಯನನ್ನು ಕಂಜನ್ ಓಡಿಸ್ಕೊಂಡು ಹೋದಂತೆ ಹೇಳಿಬಿಡ್ತಾರೆ. ಧನಂಜಯ ಯಾವುದೋ ಕಂಜನ್ ಯಾವುದೋ ಗೊತ್ತಿರಲ್ಲ. ಇಲ್ಲವಂತೆ ಕಣ ಧನಂಜಯನಂತೆ ಓಡಿಸ್ಕೊಂಡು ಹೋಗಿದ್ದು. ಇಲ್ಲ, ಧನಂಜಯನ ಕಂಜನ್ ಓಡಿಸ್ಕೊಂಡು ಹೋದಂತೆ. ಇಷ್ಟೇ ಮಾಹಿತಿ, ಇಷ್ಟೇ. ಒಟ್ಟಲ್ಲಿ ರೋಡಿಗೆ ಬಂದುಬಿಟ್ಟಿದ್ವು ಅಂತ ಕಿತ್ತಾಡ್ಕೊಂಡು ಏನು ಗತಿನಪ್ಪ, ಏನು ಗತಿ? ಯಾರಿಗಾನ ತುಳಿದು ಬಿಟ್ಟಿದ್ದಿದ್ರೆ 206 ಮೂಳೆ ಮನುಷ್ಯನ ದೇಹದಲ್ಲಿ, 206 ಮೂಳೆನೂ ಟಚ್ ಆಗೋ ಥರ ಮುರಿದಾಕ್ಬಿಡ್ತಾವೆ ಆನೆಗಳು, ಏನು ಗತಿ ಅಂತ ಮಾತಾಡ್ತಾರೆ. ಆದರೆ ವಾಸ್ತವದಲ್ಲಿ ಇದರ ಒಳಗಿನ ವಿಚಾರಗಳಿರ್ತಾವಲ್ವಾ, ಆನೆಯ ನಡವಳಿಕೆ, ಅದರ ಆಹಾರ, ಅದರ ವರ್ತನೆ, ಅದು ಅಕಸ್ಮಾತ್ ಕೆರಳಿದಾಗ ಕಂಟ್ರೋಲ್ ತರ್ತಕ್ಕಂಥ ವಿಧಾನ, ಮಾವುತನ, ಕಾವಾಡಿನ, ಕ್ಯಾಂಪ, ಇದರ ಆಹಾರಗಳ ಇದು ಸಂಬಂಧಪಟ್ಟಂಥ ಆರೋಗ್ಯವ, ಡಯಟ್ ಫುಡ್ ಯಾವುದು, ಆನೆಗೆ ಡಯಟ್ ಫುಡ್ ಅಂದರೆ ಏನು, ಆನೆ ಡಯಟ್ ಅಂದರೆ ಏನು, ಆಹಾರ ಕ್ರಮ ಅಂದರೆ ಏನು, ಒಂದು ಬೆಣ್ಣೆ ಅಂತ ಕೂಡ ಒಂದು ವಿಚಾರ ಬಂತು. ನಮ್ಮ ಪ್ರಶ್ನೆ ಇನ್ ಜನರಲ್ ಆಗಿ, ಕಾಡಲ್ಲಿ ಆನೆಗಳಿಗೆ ಹೋಗಿ ಯಾರು ಬೆಣ್ಣೆ ಕೊಡ್ತಾಯಿದ್ರು? ಇದೀಗ ನಮ್ಮೊಂದಿಗೆ ದಸರಾ ಆನೆಗಳ ವೈದ್ಯರಾಗಿರ್ತಕ್ಕಂಥ ನಾಗರಾಜ್ ಅವರಿದ್ದಾರೆ. ನಾಗರಾಜ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಈಗ ಈ ಕಂಜನ್ನು ಮತ್ತು ಧನಂಜಯನ ಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ ಮಾತಾಡಿಸ್ತಾ ಇದ್ವಿ. ವನ್ಯಜೀವಿ ಸಂರಕ್ಷಕರು, ತಜ್ಞರನ್ನೆಲ್ಲ ಮಾತಾಡಿಸ್ತಾ ಇದ್ವಿ. ಅವ್ರು ಹೇಳೋದು, ಇವುಗಳಿಗೆ ಆಹಾರದಲ್ಲಿ ಆಹಾರ ಕೊಡ್ತಿಲ್ಲ ಅಂತ ಅವ್ರು ಹೇಳ್ತಿಲ್ಲ. ಏನು ಕೊಡಬೇಕು ಅದನ್ನು ಕೊಡದೆ ಉಷ್ಣ ಬರುವಂಥ ಆಹಾರಗಳನ್ನ ಜಾಸ್ತಿ ಕೊಟ್ಟುಬಿಡ್ತಾರೆ. ಹಾಗಾಗಿ ಈ ಥರ ಕೆರಳ್ತಾ ಇವೆ ಇವು ಅಂತ ಒಂದು ವಾದ ಬಂತು. ನಿಮ್ಮ ಅಭಿಪ್ರಾಯ ಏನು? ಸರ್, ಅಲ್ಲಿ ಉಷ್ಣ ಬರುವಂತ ಆಹಾರ ಯಾವುದು ಕೊಡ್ತಾ ಇಲ್ಲ. ನನಗ್ ಗೊತ್ತಿಲ್ಲ, ಯಾಕಂದ್ರೆ ನಾನ್ ಬಿಟ್ಟು 4 ವರ್ಷ ಆಗೋಯ್ತು ಆಲ್ಮೋಸ್ಟ್ ದಸರಾ ಬಿಟ್ಟು. ಓಕೆ. ನಾನು 4 ವರ್ಷ 2000ವರೆಗೆ ನಾನು ದಸರಾ ಎಲಿಫೆಂಟ್ ಡಾಕ್ಟರ್ ಆಗಿದ್ದೆ. 2000 ಇಸ್ವಿಯಿಂದ 2020ವರೆಗೆ ಇದ್ದೆ. ನಂತರ ನಾನು ಇಲಾಖೆಗೆ ವಾಪಸ್ ಬಂದು ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮ ಕಾಲದಲ್ಲಿ ನೀವೆಲ್ಲ ವೈದ್ಯರಾಗಿದ್ದಾಗ ಇಲ್ಲ, ಉಷ್ಣ ಆಗ್ತಕ್ಕಂತ ಇದನ್ನ ಯಾವ್ದು ಕೊಡಲ್ಲ ನಾವು. ಯಾಕೆಂದ್ರೆ ಹೆಸರು ಕಾಳು, ಉದ್ದಿನ ಕಾಳು, ಕುಸುಬ್ಲಕ್ಕಿ, ಗೋಧಿಯಿಂದ ಯಾವ್ದು ಉಷ್ಣಾಂಶ ಜಾಸ್ತಿ ಆಗುವಂತದ್ದು ಬರಲ್ಲ. ಗೋಧಿ ಸ್ವಲ್ಪ ಆತರ ಅಂತಾರಪ್ಪ, ಗ್ಲುಟೆನ್. ಇಲ್ಲ 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 ಇಲ್ಲ. ಈಗ ನೀವು ತಿಂತೀವಿ ಗೋಧಿನ. ಆಮೇಲೆ ಗೋಧಿ ಎಷ್ಟು ಕೊಡ್ತೀವಿ ನಾವು ಅವಕ್ಕೆ? ಬೆಳಿಗ್ಗೆ 1-2 ಕೆಜಿ 3 ಕೆಜಿ ಕೊಡ್ಬೋದು ಒಂದು ಆನೆಗೆ, ಸಾಯಂಕಾಲ 3 ಕೆಜಿ ಕೊಡ್ಬೋದು. ನಾವು 3 ಚಪಾತಿ ತಿಂದಂಗೆ ಆಗುತ್ತೆ ಅದು. ಓಕೆ. ಬಿಟ್ರೆ ಅಲ್ಲ, ಚಪಾತಿ ಮೇಲೆ ಬೆಣ್ಣೆ ಕೊಡ್ತಾ ಇಲ್ಲ ಅಂತ ಇವಾಗ ಹೇಳೋದು ಇವರು. ಅದು ಗೊತ್ತಿಲ್ಲ ನನಗೆ. ನಾವು ಇದ್ದಾಗ ಅವೆಲ್ಲ ಕೊಡ್ತಿದ್ವಿ. ನಾಗರಾಜ್ ಅವರೇ, ಅವ್ರದ್ದೊಂದು ವಾದ ಇತ್ತು. ನಾನು ಅಲ್ಲಿ ಡಿ ಎಫ್ ಅನ್ನು ಮಾತಾಡಿಸ್ತೇನೆ, ಡಿ ಸಿ ಎಫ್ ಅನ್ನು ಕೂಡ ಮಾತಾಡಿಸ್ತೆ. 14 ಆನೆಗೆ 14 ಕೆಜಿ ದಿನಕ್ಕೆ ಬೆಣ್ಣೆ ಕೊಡಬೇಕು ಅಂತ ಇದೆ ಅಂತ ಹೇಳ್ತಾರೆ. ಇದರಲ್ಲಿ 1 ಕೆಜಿ ಬೆಣ್ಣೆ ತಂದು 14 ಆನೆಗೂ ಹಾಕ್ಬಿಡ್ತಾರೆ ಅಂತ ಒಂದು ಆರೋಪ ಕೇಳಿಬಂತು. ಈ ಬೆಣ್ಣೆ ಕೊಡೋ ಪದ್ಧತಿ ಇದೆಯಾ ಆನೆಗಳಿಗೆ? ಬೆಣ್ಣೆ ಇದೆ. ಅದು ಎಲ್ಲಾ ಆನೆಗಳು ಬೆಣ್ಣೆ ತಿನ್ನಲ್ಲ. ನಾವಿದ್ ಕಾಲದಿಂದನೂ ಅವ್ ಹಂಗೇನೆ. ಕೆಲವು ಆ ಸ್ಮೆಲ್ಗೆ ತಿನ್ನಲ್ಲ, ಕೆಲವು ತಿನ್ನುವಂತ ಆನೆಗಳಿಗೆ ಮಾತ್ರ ಹಾಕ್ತಾರೆ. ಓಕೆ. ಯಾರು ಭೀಮ, ಏಕಲವ್ಯ, ಅಭಿಮನ್ಯು, ಕಂಜನ್ನು, ಈ 4 ಜನ ಅಂತ ಬೆಣ್ಣೆ ತಿನ್ನೋದು. ಇನ್ನೆಲ್ರಿಗೂ ಬೆಣ್ಣೆ ಅಲರ್ಜಿ ಅಂತ ಯಾರು? ಹೌದೌದು. ಕೆಲವು ಆನೆ ತಿನ್ನಲ್ಲ. ಆ ಸ್ಮೆಲ್ಗೆ, ಪಕ್ಕದಲ್ಲಿರೋ ಸ್ಮೆಲ್ಗೂ ಕೂಡ ತಿನ್ನಲ್ಲ ಅವು. ಅದರ ರೇಷನ್ ತಿಂದು ಹೋಯ್ತವೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಅವಕ್ಕೆ ಸಪರೇಟ್ ಆಗಿ ಬಕೆಟ್ ಇಟ್ಟು, ಬಕೆಟ್ ಅಲ್ಲಿ ಆ ಮಾವುತರ ತುಂಬ್ಕೊಂಡು ಹೋಗಿ ಅಲ್ಲೇ ತಿನ್ನಿಸ್ತಾರೆ. ಈಗ ಈ ಕ್ಯಾಂಪಲ್ಲಿ ಇದ್ದಾಗ, ಇದೇ ಆನೆಗಳು ಕ್ಯಾಂಪಲ್ಲಿ ಇದ್ದಾಗ
ಅವುಗಳ ಫುಡ್ ಏನು, ಈ ಅರಮನೆ ಆವರಣಕ್ಕೆ ದಸರಾಗೆ ಅಂತ ಬಂದಾಗ ಸ್ಪೆಷಲ್ ಟ್ರೀಟ್ಮೆಂಟ್, ರಾಯಲ್ ಟ್ರೀಟ್ಮೆಂಟ್ ಆವಾಗ ಆನೆಗಳಿಗೆ? ಹೌದೌದು, ಯಾಕೆಂದ್ರೆ ಎಕ್ಸ್ಟ್ರಾ ಎನರ್ಜಿ ಬೇಕಲ್ಲ, ಡೈಲಿ ಅವು ಕಸರತ್ ಮಾಡ್ತವೆ, ಇಲ್ಲಿ ಭಾರ ಹೊರ್ತವೆ. ಹಾಂ ಹಾಂ ಹಾಂ. ಸೊ ಅಂತೇಳಿ ಇಲ್ಲಿ ಅವಕ್ಕೆ ಕಾಳುಗಳನ್ನ ಎಕ್ಸ್ಟ್ರಾ ಕೊಡೋದು. ಕ್ಯಾಂಪ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬರೀ ನಾವು ಭತ್ತದ ಹುಲ್ನಲ್ಲಿ ಭತ್ತ, ತೆಂಗಿನಕಾಯಿ, ಬೆಲ್ಲ ಇದಷ್ಟು ಕೊಡ್ತಾರೆ. ಇತ್ತೀಚೆಗೆ ಅಲ್ಲೂ ಕೂಡ ಮುದ್ದೆ, ಉರುಳಿ, ರಾಗಿನ ಬೇಯಿಸಿ ಕುಸುಬ್ಲಕ್ಕಿ ಹಾಕಿ ಅದನ್ನ ಮುದ್ದೆ ಕಟ್ಕೊಡುವಂತದ್ದು ಇತ್ತೀಚೆಗೆ ಪುನಃ ಬಂತು. ಅದು ಮೊದ್ಲಿತ್ತು, ಅದು ಹಳೆ ಇದು 2000ನೇ ಇಸ್ವಿಲಿ ಅದೇ ಪದ್ಧತಿ ಇದ್ದದ್ದು. ಅದನ್ನ ತೆಗೆದ್ಬಿಟ್ಟು ಬರೀ ಭತ್ತ, ಹುಲ್ನಲ್ಲಿ ಕುಸರೆ ಕಟ್ಕೊಡುವಂತದ್ದು ಇತ್ತು. ನಂತರದ ದಿನಗಳಲ್ಲಿ ನಾವ್ ಹೇಳ್ದೋ ಬರೀ ಕಾರ್ಬೋಹೈಡ್ರೇಟ್ ಆಗುತ್ತೆ, ಅದು ರಾಗಿ ಕೊಟ್ರೆ ಅದಕ್ಕೆ ಸ್ವಲ್ಪ ಪ್ರೋಟೀನ್ ಪರ್ಸೆಂಟೇಜ್ ಜಾಸ್ತಿ ಸಿಗುತ್ತೆ ಅಂತ ಹೇಳಿದ್ಮೇಲೆ 2017ರಿಂದ ಈಚೆಗೆ ಮತ್ತೆ ಕ್ಯಾಂಪ್ಗಳಲ್ಲಿ ರಾಗಿ, ಉರುಳಿ ಮತ್ತೆ ಕುಸುಬ್ಲಕ್ಕಿನ ಮುದ್ದೆ ಕಟ್ಟಿ ಬೇಯಿಸಿ ಚೆನ್ನಾಗಿ ಮುದ್ದೆ ಕಟ್ಟಿ ಕೊಡುವಂತ ಪದ್ಧತಿ ಅಲ್ಲೂ ಶುರುವಾಗಿದೆ ಈಗ. ಬಟ್ ಆದ್ರೆ ಇಲ್ಲಿ ಎಕ್ಸ್ಟ್ರಾ ಜೊತೆಗೆ ಏನು ಅಂತ ಅಂದ್ರೆ ಕಾಳುಗಳನ್ನ ಎಕ್ಸ್ಟ್ರಾ ಕೊಡ್ತಾರೆ, ಎಕ್ಸ್ಟ್ರಾ ಕೇರ್ ಇರ್ತದೆ. ಆಮೇಲೆ ವೈಟ್ ಮಿನರಲ್ ಮಿಕ್ಸ್ಚರ್ ಪೌಡರ್ಗಳು, ಸೊ ಕಬ್ಬು, ಅವಕ್ಕೆ ಏನ್ ಬೇಕು ಎಕ್ಸ್ಟ್ರಾ, ಹಾಲು ಸೊಪ್ಪಿರ್ಬೋದು, ಹಸಿ ಹುಲ್ಲು, ಮೇವು, ಮತ್ತೊಂದೆಲ್ಲ ಕಾಡಿನಲ್ಲಿ ಸಿಗುವಂಗೆ ಇವಕ್ಕೆಲ್ಲ ಹಸಿ ಮೇವು ಸಿಗಲ್ವಲ್ಲ ಇಲ್ಲಿ. ಸೊ ಹಾಗಾಗಿ ಅವ್ ಎಕ್ಸ್ಟ್ರಾ ತಂದು ಇಲ್ಲಿ ಕೊಡ್ತಾರೆ, ಅಷ್ಟು ಬಿಟ್ರೆ ಬೇರೆ ಏನು ಇದು ಮಾಡೋದು. ಈಗ ಕಾಡಲ್ಲಿ ಏನಾಗುತ್ತೆ ನಾಗರಾಜ್ ಅವರೇ, ಈಗ ಆನೆ ಸಹಜವಾಗಿ ಬಿದಿರು ಹುಲ್ಲು ಜಾಸ್ತಿ ಫೇವ್ರೇಟ್ ಅಂತ ಕೇಳ್ಬಿಟ್ಟಿದೀವಿ. ಬಿದಿರು, ಹೌದು, ಮೊದಲಿತ್ತು ಬಿದಿರು, ಈಗ ಅದು ಇಲ್ಲ, ಈಗ ಮತ್ತೆ ಬರ್ತಾ ಇದೆ ಹೇಳಿ. ಈಗ ಬಿದಿರು ತಿಂತಿತ್ತು ಅಂತ ಹೇಳ್ತಾರೆ, ಹುಲ್ ತಿಂತಿತ್ತು ಅಂತ ಹೇಳ್ತಾರೆ. ಅದು ಸಹಜ ಆಹಾರ ಅಂತ ನಾನು ಭಾವಿಸಿದ್ದೀನಿ. ಸಹಜ ಆಹಾರ ತಪ್ಪಿಸ್ದಂಗ ಆಗತ್ತಾ ಇದು ಅಂತ? ಇಲ್ಲಿ ಸಿಟಿನಲ್ಲಿ ಮತ್ತೆ ಹೇಗೆ ಇದು ಮಾಡೋದು? ಈಗ ಬಿದಿರೆಲ್ಲ ಅದಕ್ಕೆ ಸಿಗೋ ತರ ಮಾಡಕ್ಕಾಗಲ್ವಾ? ತರಿಸಿ ಎಲ್ಲಿ ಸಿಗುತ್ತೆ ಬಿದಿರು? ಎಲ್ಲಿದೆ ಅಷ್ಟೊಂದು ಬಿದಿರು? ಓಕೆ, ತಪ್ಪಲೆ ಆಮೇಲೆ ಎಲ್ಲಿಂದ ತರ್ತೀರಿ? ಕಾಡಿಂದಲೇ ತರಬೇಕು. ಓಕೆ, ಅದ್ರ ಕಾಸ್ಟ್, ಟ್ರಾನ್ಸ್ಪೋರ್ಟೇಶನ್ ಇವೆಲ್ಲ ತುಂಬಾ ಇದಾಗುತ್ತೆ. ಈಗ ನಮ್ಗೆ ಅಂಬಾರಿ ಬೇಕು ಅಂತೀವಿ, ವಿಶ್ವವಿಖ್ಯಾತ ವೈಭವ ಅಂತೀವಿ, ಅದನ್ನೆಲ್ಲ ಹೋಲಿಸ್ಕೊಂಡಾಗ ಈ ಆನೆಗಳಿಗೆ ಊಟದ ವಿಚಾರದಲ್ಲಿ ಕಾಸ್ಟ್ ವಿಚಾರ ದೊಡ್ಡ ವಿಷಯ ಆಗುತ್ತಾ ಅಂತ? ಅಲ್ಲ ಅಲ್ಲ ಅಲ್ಲ, ಈಗ ಇಲ್ಲಿ ಏನಾಗುತ್ತೆ, ನಾವು ಕೊಡ್ತಾ ಇರೋ ಎನರ್ಜಿನೇ ನಿಜವಾಗ್ಲೂ ಏನ್ ಹೆಸರು ಕಾಳುಗಳು ಕೊಡ್ತೀವಲ್ಲ, ಎಕ್ಸ್ಟ್ರಾ ಎನರ್ಜಿ ಕೊಡ್ತಾ ಇದಾರೆ. ಓಕೆ, ಸೊ ಹಾಗಾಗಿ ಅವಕ್ಕೆ ಯಾವುದೇ ಕಾರಣಕ್ಕೂ ಫುಡ್ ನಲ್ಲಿ ಏನ್ ತೊಂದರೆ ಇಲ್ಲ. ಮತ್ತೆ ಈ ಬಿಹೇವಿಯರಲ್ ಚೇಂಜಸ್ ಹೇಗೆ, ತೊಂದರೆ ಇಲ್ಲ. ಈ ನಡವಳಿಕೆಗಳ ವ್ಯತ್ಯಾಸಗಳು ಹೇಗೆ, ಮತ್ತೆ ಈ ತರ ಎಲ್ಲ ನಡವಳಿಕೆಗಳು ಏನಾಗುತ್ತೆ, ಈಗ ನಾವೇ ಮನುಷ್ಯರೇ ಪಕ್ಕ ಕೂತಿದ್ದಾಗ ಸಣ್ಣ ಪುಟ್ಟ ಕೀಟ್ಲೆ ಮಾಡಿದ್ರು ಒಬ್ರಿಗೊಬ್ರು ಹೊಡೆದಾಡಲ್ವ ಇದ್ಕಿದಂಗೆ. ಕರೆಕ್ಟ್. ಸೊ ಆತರ ಅನಿಮಲ್ಸ್ ಅಲ್ಲೂ ಆಗುತ್ತೆ, ಬಿಹೇವಿಯರಲ್ ಚೇಂಜಸ್ ಅಂತ ಆಗುತ್ತೆ. ಸಣ್ಣ ವಿಷಯ ಸಾಮಾನ್ಯವಾಗಿ ಅವ್ ಜೊತೆಲಿ ಬಿಡಿ, ಅವ್ ಜೊತೆಲೇ ಇರ್ತವೆ. ಸುಮ್ನೆ ಹೋಯ್ತಾ ಇರೋ ಆನೆಗೆ ಸುಮ್ನೆ ತಿವಿತದ್ದು. ಅದು ಮುಂದೆ ಇರೋದು ಫ್ರೆಂಡ್ಲಿ ಆಗಿದ್ರೆ ಅದು ಸುಮ್ನೆ ಅಡ್ಜಸ್ಟ್ ಮಾಡ್ಕೋಗುತ್ತೆ. ಒಂದೊಂದ್ಸರಿ ಅದು ಈ ತುಂಬಾ ಇರಿಟೇಷನ್ ಆದಾಗ ಏನಾಗುತ್ತೆ, ಇಲ್ಲ ಮುಂದ್ ಕೊಡೋದು ಅಥವಾ ತಿರುಗಿ ಇದ್ರ ಮುಖ ಕೊಟ್ಟು ನಿಂತ್ಕೊಳ್ಳೋದು ಮಾಡ್ತಾವೆ. ರಿಟಾಲಿಯೇಷನ್ ಶುರು ಮಾಡ್ಬಿಡುತ್ತದು. ಅದು ಸಹಜವಾದ ಇದು. ಅಲ್ಲ, ಯಾರಿಗೆ ಈ ಆನೆ ಗ್ಯಾಂಗ್ ಅಲ್ಲಿ ಇಷ್ಟು ಜನ ಇದಾರಲ್ಲ, ಇವರು ತೀಟೆ ಸುಬ್ಬ ಯಾರಿದ್ರಲ್ಲಿ ಜಾಸ್ತಿ ತೀಟೆ ಯಾರು? ಇವನು ಪುಂಡಾನ? ಯಾರಾದ್ರೂ ಪುಂಡ ಇದಾನ ಇದ್ರಲ್ಲಿ? ಇಲ್ಲ, ನನಗೆ ಇತ್ತೀಚೆಗೆ ನಾನು ಎಲ್ಲಿ 3-4 ವರ್ಷ ಆಯ್ತಲ್ಲ ಬಿಟ್ಟು, ಯಾರು ತುಂಟ ಅಂತ ಗೊತ್ತಿಲ್ಲ. ಇವನು ಧನಂಜಯ ತೀಟೆ ಮಾಡ್ದ ಅಂತ ಹೇಳ್ತಾರಪ್ಪ. ಧನಂಜಯ ನಾನಿದ್ದಾಗ್ಲೂ ಬರ್ತಾ ಇತ್ತು, ಅವನೇನು ಅಂತ ಇರ್ಲಿಲ್ಲ. ಕಂಜನ್ನು ಹೊಸ ಆನೆ, ಲಾಸ್ಟ್ ಇಯರ್ ಬರ್ತಾ ಇರೋದು. ಹಾಗಾಗಿ ಅದ್ರ ಬಗ್ಗೆ ನನ್ಗೆ ಐಡಿಯಾ ಇಲ್ಲ. ಸೊ ದಸರಾಗೆ ಸಹಜ ಇದು ಏನಾಗುತ್ತೆ, ನನ್ ತಮ್ಗೊಂದು ಎಕ್ಸಾಂಪಲ್ ಕೊಟ್ಟೆ, ಮನಸ್ಸರಲ್ಲೇ ಸಣ್ಣ ಫ್ರೆಂಡ್ಲಿ ಇರ್ತೀವಿ ನಾವು. ಸುಮ್ನೆ ನಾವೇನೋ ತೊಡೆ ಗಿಂಡದಕ್ಕೋ ಏನೋ ಅವನು ಬಯಲ್ವೇ ಅಥವಾ ಯಾಕೋ ಅಂತ ಇದ್ ಮಾಡಲ್ವೇ, ಆತರ ಅನಿಮಲ್ಸ್ ಅಲ್ಲೂ ಏನಾಗ್ತದೆ, ಸುಮ್ನೆ ಇದ್ದಾಗ ಹಿಂದ್ಗಡೆ ಹೊಡೆದಾಗ ಅವನಿಗೂ ಏನೋ ಒಂಥರ ಇರಿಟೇಷನ್ ಆಗುತ್ತದು. ಚಿನ್ನಾಟಗಳು, ತುಂಟಾಟಗಳಿವು. ಅಷ್ಟೇ ಆತರ ನಾವ್ ಹೇಳ್ಕೋಬಹುದು ಅಷ್ಟೇ. ಓಕೆ, ಅಂದ್ರೆ ಗಾಬರಿ ಅದೇನಾಗುತ್ತೆ, ತೀರಾ ಅಗ್ರೆಸಿವ್ ಆದಾಗ ಏನಾಗುತ್ತದೆ, ಎರಡು ತಿರುಗಿ ನಿಂತುಬಿಟ್ಟು ಒಂದಕ್ಕೊಂದು ಗಾಯ ಮಾಡ್ಕೊಬಿಡ್ತವೆ. ಮುಖ ಅವೆಲ್ಲ ನೋಡಕ್ ಆಗಲ್ಲ, ನೀವು ವಿಕಾರವಾಗಬಿಡ್ತದೆ ಒಂದಕ್ಕೊಂದು ಹೊಡೆದಾಗ್ತದೆ. ಮಾವುತನೇ ಬಿಡಲ್ಲ ಅವು. ಆತ ತೀರಾ ಟೆಂಪರ್ ಆದಾಗ ಏನಾಗುತ್ತೆ, ಮಾವುತ ಮೇಲ್ ಕೂತವನಲ್ಲ ಅವನನ್ನೇ ಕೆಳಗಡೆ ಎಳೆದು ತುಳಿದು ಬಿಡ್ತದೆ. ಅದು ಸಿಟ್ಟತ್ತಿದ್ರೆ ಅದು ಏನ್ ಬೇಕಾದ್ರೂ ಮಾಡ್ತದೆ. ಕೇರಳದಲ್ಲಿ ನಾವು ಸಾಮಾನ್ಯವಾಗಿ ನೋಡ್ತಾನೆ ಇರ್ತೀವಿ, ಆಗಾಗ ನೋಡ್ತಾನೆ ಇರ್ತೀವಿ. ಹೌದೌದು, ಸಾಮಾನ್ಯವಾಗಿ ನಮ್ಮ ದಸರಾಗ್ ಬರ್ತಕ್ಕಂಥ ಸಾಕಾನುಗಳಲ್ಲಿ ಆ ತರದ ಬಿಹೇವಿಯರ್ಗಳನ್ನ ಇಲ್ಲ, ಇದುವರೆಗೆ ಎಲ್ಲೂ ನಾವು ಎಕ್ಸ್ಪೆಕ್ಟ್ ಬಂದಿಲ್ಲ. ಈಗ ಈ ತರ ಮಾಡ್ಕೊಂಡಾಗ ಈ ಆನೆಗಳಿಗೆ ಬುದ್ಧಿ ಹೇಳೋರು ಯಾರು? ಧನಂಜಯನಿಗೋ ಕಂಚನಿಗೋ ಈಗ ಯಾರು ಬುದ್ಧಿ ಹೇಳ್ಬೇಕು ಇವಾಗ? ಯಾವ ತರ? ಅಲ್ಲ, ಮಾವುತ ಕವಾಡಿನ ಕರೆದು ಅವ್ರಿಗೆ ಸ್ವಲ್ಪ ದೂರ ಕಟ್ಕೊಂಡು ಅಥವಾ ಮಧ್ಯೆ ಒಂದ್ ಹೆಣ್ಣಾನೆ ಹಾಕೊಂಡು
ಮಾಡ್ಬೋದು, ಅವಾಯ್ಡ್ ಮಾಡ್ಬೋದು, ಅದೇನು ಸಮಸ್ಯೆ ಏನಿಲ್ಲ ಕಬಡ್ಡಿ. ಓಕೆ 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 ಹಾಂ ಥ್ಯಾಂಕ್ ಯು ನಾಗರಾಜ್ ಅವರೇ. ಓಕೆ. ಸಾಕಷ್ಟು ತಿಳ್ಕೊಂಡಂಗೆ ಆಯಿತು ನಾವು ಕೂಡ. ಥ್ಯಾಂಕ್ ಯು ಸೋ ಮಚ್. ಇದು ಒಂಥರ ಆನೆಗಳದ್ದು ಸ್ವಲ್ಪ ಕಿತಾಪತಿ ಮಾಡ್ಕೊಂಡಿವೆ.